ಈ CND ಲ್ಯಾಂಡ್ ಸಂಬಂಧಪಟ್ಟ ಹಾಗೆ ಏನು ವಿವಾದ ಅಥವಾ ಜನ ಆಕ್ರೋಶಿತರಾಗಿ ಬೀದಿಗಿಳಿಯುವ ಹಂತಕ್ಕೆ ತಲುಪಿದೆ ಅಂತ ಹೇಳುವಂಥದ್ದು. ಇದು ಹಲವು ದಶಕಗಳ ಹಿಂದಿನ ಸರ್ಕಾರದ ನಿರ್ಧಾರದ ಮೇಲೆ ಇವಾಗ ಅದು ಮುಖ್ಯವಾಹಿನಿಗೆ ಅಥವಾ ಚರ್ಚೆಗೆ ಬರುವಂಗೆ ಆಗಿದೆ. ಒಂದು 40-45 ವರ್ಷಗಳ ಹಿಂದೆ 1978ರಲ್ಲಿ ವ್ಯವಸಾಯಕ್ಕೆ ಯೋಗ್ಯ ಅಲ್ಲದ ಜಮೀನುಗಳನ್ನು ಗುರುತಿಸಲು ಸರ್ಕಾರ ಆದೇಶ ಮಾಡುತ್ತೆ. CND ಲ್ಯಾಂಡ್, ಅದು ಬಂಜರು ಭೂಮಿ, ಬೆಟ್ಟ ಪ್ರದೇಶಗಳಿರ್ಬೋದು, ಅಲ್ಲಿ ಏನು ಕೃಷಿ ಮಾಡೋಕ್ಕೆ ಅದು ಯೋಗ್ಯ ಅಲ್ಲ ಅಂತ ಹೇಳುವ ಪ್ರದೇಶಗಳನ್ನು ಗುರುತಿಸಿ ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡುವುದರ ಮೂಲಕ ಅಲ್ಲಿ ಅರಣ್ಯೀಕರಣ ಮಾಡುವ ಯೋಜನೆಯನ್ನು ಸರ್ಕಾರ ಉದ್ದೇಶ ಹೊಂದಿತ್ತು. 1979ರಲ್ಲಿ ಅದು ವರದಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಎಷ್ಟು ಎಕರೆ ಭೂಮಿಗಳನ್ನು CND ಲ್ಯಾಂಡ್ ಬಂಜರು ಭೂಮಿ ಇದೆ ಅಂತ ಹೇಳಿದ ಗುರುತಿಸ್ತಾರೆ. 1982ರಲ್ಲಿ ಅಧಿಕೃತವಾಗಿ ಅರಣ್ಯ ಇಲಾಖೆಗೆ ಆ ಜಾಗವನ್ನು, ಕಂದಾಯ ಇಲಾಖೆಯ ಸ್ವಾಧೀನದಲ್ಲಿದ್ದಂಥ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡೋ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ 1.33 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ರಾಜ್ಯದಲ್ಲಿ ಗುರುತಿಸ್ತಾರೆ. ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ 11,000 ಹೆಕ್ಟೇರ್ ಪ್ರದೇಶವನ್ನು, ಅಂದರೆ ಅಂದಾಜು 35,000 ಎಕರೆ ಪ್ರದೇಶವನ್ನು ಬಂಜರು ಭೂಮಿ ಅಥವಾ ವ್ಯವಸಾಯಕ್ಕೆ ಯೋಗ್ಯ ಅಲ್ಲ ಅಂತ ಹೇಳುವುದನ್ನು ಅವರು ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಅದನ್ನು ಓವರಾಲ್ ಕೊಡಗು ಜಿಲ್ಲೆಯಲ್ಲಿ 35,000 ಎಕರೆ ಪ್ರದೇಶವನ್ನು CND ಲ್ಯಾಂಡ್ ಅಂತ ಗುರುತಿಸಿ ಕೊಡ್ತಾರೆ. ಇದು ಮೂಲದಲ್ಲೇ ಎಡವಿದ್ದಾರೆ. ಕೊಡಗಿನಲ್ಲಿ ಇರುವಂಥ ಆ ಏನು 35,000 ಎಕರೆಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ರು, ಅದು ಬಹುತೇಕ 90% ಜಾಗ ವ್ಯವಸಾಯಕ್ಕೆ ಯೋಗ್ಯ ಇರುವ ಜಾಗನೇ. ವ್ಯವಸಾಯಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದೆ ತಪ್ಪು. ಫಸ್ಟ್ ಆಫ್ ಆಲ್ ತಪ್ಪು ಮಾಡ್ಕೊಂಡಿದ್ದಾರೆ. ಆ ನಂತರದ ಪ್ರಕ್ರಿಯೆಗಳು ಆಗಿರುವಂಥದ್ದು ಏನಾಗಿದೆ ಅಂದರೆ, ಸಾಕಷ್ಟು ಜನ ರೈತರುಗಳು, ಕೃಷಿಕರು ಅದನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡಿರುವಂಥದ್ದು. ಅದರಲ್ಲಿ ಬಹುತೇಕ ಜನ ಶೇಕಡ 80% ಜನ 5 ಎಕರೆ ಒಳಗಿನ ಜಾಗವನ್ನು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. 2 ಎಕರೆ, 3 ಎಕರೆ, 4 ಎಕರೆ ಈ ಥರದ ಪ್ರಮಾಣದಲ್ಲಿ ಮಾಡ್ಕೊಂಡಿರುವಂಥವ್ರು. ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಹೆಚ್ಚು ಪ್ರಮಾಣದ ಎಕರೆಗಳನ್ನು ಮಾಡಿಕೊಂಡಿರುವವರು ವಿರಳ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲೂ ಸೋಮರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿನ ಜನ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಒಂದು CND ಲ್ಯಾಂಡನ್ನು, ಸೋಮರಪೇಟೆ ತಾಲೂಕು ಭಾಗದಲ್ಲೇ ಹೆಚ್ಚು CND ಲ್ಯಾಂಡ್ ಇರುವಂಥದ್ದು, ಗುರುತಿಸಿರುವಂಥದ್ದು. ಅದನ್ನು ಒತ್ತುವರಿ ಆಗಿರುವಂಥದ್ದು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸೋಮರಪೇಟೆ ತಾಲೂಕು ಭಾಗದಲ್ಲಿ. ಒಂದಷ್ಟು ಪ್ರಮಾಣದಲ್ಲಿ ಮಡಿಕೇರಿಯಲ್ಲೂ ಸಹ CND ಲ್ಯಾಂಡ್ ಇದೆ. ವಿರಾಜಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ CND ಲ್ಯಾಂಡನ್ನು ಗುರುತಿಸಿರುವಂಥದ್ದು ಅಥವಾ CND ಲ್ಯಾಂಡ್ ಅಂತ ಅವರು ಗುರುತಿಸಿ ಕೊಟ್ಟಿರುವಂಥದ್ದು. ಹಾಗಾಗಿಯೇ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಆ CND ಲ್ಯಾಂಡನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸುವ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟ ರೀತಿಯಲ್ಲಿ ಒಂದು ಪ್ರಕ್ರಿಯೆ. ಅದರೊಂದಿಗೆ ಇನ್ನೊಂದು ಏನಾದರೆ, ಇಲ್ಲಿ CND ಲ್ಯಾಂಡ್ ಮಾತ್ರ ಇರುವಂಥದ್ದಲ್ಲ, ಇನ್ನೊಂದು ಸೆಕ್ಷನ್ 4 ಪ್ರಕಾರ ಅರಣ್ಯ ಇಲಾಖೆಯವರು ನೋಟಿಫಿಕೇಶನ್ ಅನ್ನು ಮಾಡ್ತಾರೆ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ.